ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ಮನಿ ಪ್ಲಾಂಟ್ ಫಾಟಿಗೆ ಹಾಕ್ತಾಯಿದ್ದೀನಿ. ಯಾವ ಥರ ಹಾಕೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಆ ಮಣ್ಣು ಬಂದು ಆ ಥರ ಲೂಸ್ ಮಾಡ್ಕೋಬೇಕು, ಗಟ್ಟಿಯಾಗೆಲ್ಲ ಇರಬಾರ್ದು. ಗಟ್ಟಿಯಾಗಿದ್ದರೆ ಗಿಡಗಳು ಬರಲ್ಲ. ಆ ಮಣ್ಣೆಲ್ಲ ಲೂಸ್ ಮಾಡಿಕೊಂಡು ಸ್ವಲ್ಪ ಅಂದರೆ ನಾನು ಅದಕ್ಕೆ ಮಣ್ಣಿಗೆ ಗೊಬ್ಬರ ಒಂದು ಸ್ವಲ್ಪ DAP ಎಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಕಿಕ್ಕಿದ್ದೆ ಫಸ್ಟಿಗೆ. ಹಾಗಾಗಿ ಈಗೇನು ನಾನು ಮನಿ ಪ್ಲಾಂಟ್ ಬಂದು ಗಾಜಿನ ಬಾಟ್ಲಲ್ಲಿ ಇಕ್ಕಿದ್ದೆ, ನೀರು ಹಾಕಿ ಅದೆಲ್ಲ ಚೆನ್ನಾಗಿ ಬೇರು ಬಂದಿತ್ತು. ಹಾಗಾಗಿ ಅದನ್ನು ಫಾಟಿಗೆ ಹಾಕ್ತಾಯಿದ್ದೀನಿ. ಸಣ್ಣ ಸಣ್ಣ ಫಾಟಿಗೆ ಹಾಕ್ಕೊಳ್ಳಿ, ಆಮೇಲೆ ದೊಡ್ಡದಾದಮೇಲೆ ಬೇರೆ ದೊಡ್ಡ ಫಾಟಿಗೆ ಶಿಫ್ಟ್ ಮಾಡ್ಕೋಬೋದು. ಮನಿ ಪ್ಲಾಂಟ್ ಬಂದು ಅಲ್ಲಿ 3 ಕಲರ್ಸ್ ಇದ್ದಾವೆ. 3 ಕಲರ್ಸೂ ಬೇರೆ ಬೇರೆ ಫಾಟಿಗೆ ಹಾಕ್ತಾಯಿದ್ದೀನಿ. 3 ತರಹ ಕಲರ್ಸು ಮನಿ ಪ್ಲಾಂಟ್ ಇದ್ದಾವೆ. ನಾನೆಲ್ಲ ನರ್ಸರಿಯಲ್ಲಿ ತಂದಿದ್ದು, ಒಂದೊಂದು ಗಿಡನೇ ತಂದೆ. ನಾನೇನು ಮಾಡಿದೆ ಅಂದರೆ ಈ ಥರ ಕಟ್ ಮಾಡಿ ಬಾಟ್ಲಿಗೆ ಹಾಕ್ಕೊಂಡು ಬೇರು ಬಂದಮೇಲೆ ಬೇರೆ ಗಿಡಗಳು ಹಾಕಿ ಎಲ್ಲನೂ ಅಷ್ಟೇ ಗಿಡಗಳು ಸುಮಾರು ಗಿಡಗಳಾಗೋದು. ಈಗ ಇದು ಶೋ ಪ್ಲಾಂಟು, ಮನಿ ಪ್ಲಾಂಟ್ ಥರನೇ ಇದ್ರ ಹೆಸರು ಗೊತ್ತಿಲ್ಲ ನನಗೆ. ಇದು ಅಷ್ಟೇ. ಮತ್ತು ವೀಳ್ಯದೆಲೆ ಅದು ಕಟ್ ಮಾಡಿ ನೀರಿಗೆ ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಬೇರು ಸಹ ತುಂಬ ಚೆನ್ನಾಗಿ ಬಂದಿದೆ. ಈಗ ಅದನ್ನೊಂದು ಫಾಟಿಗೆ ಹಾಕ್ತೀನಿ. ಎಲ್ಲ ಗಿಡಗಳು ಅಷ್ಟೇ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದ್ರೆ. ಮತ್ತು ಮನಿ ಪ್ಲಾಂಟ್ಗೆಲ್ಲ ಜಾಸ್ತಿ ನೀರೇನು ಅವಶ್ಯಕತೆ ಇಲ್ಲ. ಇದಕ್ಕೆ ಬಂದು ನಾವು ಅಕ್ಕಿ ತೊಳೆಯೋ ನೀರು, ಆ ನೀರೇ ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ. ಆದಷ್ಟು ಗಿಡಗಳಿಗಿಂತ ಎಲೆಗಳನ್ನ ನೋಡ್ಕೋಬೇಕು. ಮನಿ ಪ್ಲಾಂಟಲ್ಲಿ ಬಂದು ಎಲೆಗಳಿಗೆಲ್ಲ ನೀರು ಮತ್ತು ಅಕ್ಕಿ ತೊಳೆಯೋ ನೀರು ಸ್ಪ್ರೇ ಮಾಡಬೇಕು. ಈಗೆಲ್ಲ ಸಣ್ಣ ಸಣ್ಣ ಬಿಳಿ ಹುಳ ಬಂದುಬಿಟ್ಟಿದೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ ಹುಳ ಬಂದರೆ ಎಲ್ಲ ಒಂಥರ ಗಿಡ ಎಲ್ಲ ಬಾಡೋಗ್ಬಿಡುತ್ತೆ, ಗಿಡ ಎಲ್ಲ ಹಬ್ಕೊಬಿಡುತ್ತೆ ಹುಳಗಳೆಲ್ಲ. ಅದನ್ನೊಂದು ಸ್ವಲ್ಪ ಔಷಧಿ ಎಲ್ಲ ಹೊಡೆದು ನೋಡ್ಕೊಳ್ಳಿ. ಮತ್ತು ಆ ಗಿಡದಲ್ಲಿ ಒಂದೇ ಒಂದು ಗಿಡ ಇತ್ತು, ಅದಕ್ಕೆ ಅದನ್ನು ಕಟ್ ಮಾಡಿದೆ. ಎಲೆ ಎಲ್ಲ ಹೋಗಿಬಿಟ್ಟಿತ್ತು. ಕಟ್ ಮಾಡಿದೆ ಅಂದರೆ ಕಟ್ ಮಾಡಿದಾಗ ಕ್ರಾಸ್ ಕಟಿಂಗ್ ಮಾಡಬೇಕು, ಸ್ಟ್ರೈಟ್ ಕಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಕ್ರಾಸ್ ಕಟಿಂಗ್ ಮಾಡಿದ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ. ಯಾವ ಗಿಡ ಆದರೂ ಅಷ್ಟೇ, ಗಿಡ ಬಂದು ಕ್ರಾಸ್ ಕಟ್ಟಿಂಗೇ ಮಾಡಬೇಕು. ಮತ್ತು ಬಾಟ್ಲಲ್ಲೆಲ್ಲ ಗಿಡಗಳು ಖಾಲಿಯಾಗಿತ್ತಲ್ಲ, ಇಲ್ಲಿ ಅಷ್ಟೇ ಕ್ರಾಸ್ ಕಟಿಂಗ್ ಮಾಡಿ ಒಂದು 4-5 ಕಟಿಂಗ್ ಬಂದಿದ್ದೆ. ಮನಿ ಪ್ಲಾಂಟ್ ನೆಡ್ತಾಯಿದ್ದೀನಿ. ಒಂದು 20 ಡೇಸ್ 25 ಡೇಸ್ಗೆಲ್ಲ ಬಂದುಬಿಡುತ್ತೆ. ನೀವು ಹಾಗೇ ಬೇಕಾದರೆ ಬಿಡ್ಬೋದು, ಮನೆಯಲ್ಲಿ ಶೋ ಪ್ಲಾಂಟ್ ಥರ ಚೆನ್ನಾಗಿ ಬರುತ್ತೆ ನೀರಲ್ಲೇ. ನನಗೆ ಆ ಥರ ಬಿಡೋದಕ್ಕಿಂತ ನಾನು ಫಾಟಿಗೆ ಹಾಕೋದು. ಇವತ್ತು ಭಾನುವಾರ ಆಗಿರೋದ್ರಿಂದ ಮಕ್ಕಳೆಲ್ಲ ಕಪ್ಪಿತ್ತು, ಆ ಕಪ್ಪಲ್ಲಿ ಟವರ್ ಥರ ಮಾಡೋಣ ಅಂಥೇಳಿ ಅಂದ್ಕೊತಾಯಿದ್ರು. ನಾನು ಇದನ್ನು ವೀಡಿಯೋ ಮಾಡ್ತೀನಿ ಅಂಥೇಳಿ ನೀವು ಆಡಿ ನಾನು ವೀಡಿಯೋ ಮಾಡ್ತೀನಿ ಅಂದೆ. ಅವರು ನಮ್ಗೆ ಫಸ್ಟ್ ಯಾರು ಬರ್ತೀರಿ ಏನು ಕೊಡ್ತೀಯಮ್ಮ ಅಂದರು. ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಚಾಕ್ಲೇಟು ಮತ್ತು ಐಸ್ ಕ್ರೀಮ್ ಇತ್ತು, ಅದು ಕೊಡ್ತೀನಿ ಅಂತೇಳಿದೆ. ಇಬ್ಬರು ಆಡ್ತಾಯಿದ್ದಾರೆ, ಇಬ್ಬರು ಚೆನ್ನಾಗಿ ಆಡ್ತಾಯಿದ್ರು. ನನ್ನ ಮಗ ಐಡಿಯಾ ಇದು. ಅವ್ನು ಮನೇಲಿದ್ದಾಗ ಏನೋ ಒಂದು ಐಡಿಯಾ ಬರ್ತಾ ಇರುತ್ತೆ ನನಗೆ, ಈ ಥರ ಆಟ ಆಡೋ ಐಡಿಯಾಗಳೆಲ್ಲ. ಚೆನ್ನಾಗಿ ಆಡ್ತಾಯಿದ್ರು ಇಬ್ಬರೂ. ಟೀ ಕಪ್ಸ್ ಬರುತ್ತಲ್ಲ, ಆ ಕಪ್ಸು ಈ ಥರ ಟವರ್ ಕಟ್ತೀರಿ ಅಂದರು. ಸರಿ ಕಟ್ಟಿ, ಇನ್ನು ಏನು ಮಾಡೋದು, ಮನೇಲಿ ಇದ್ದಾರಲ್ಲ ಅವ್ರಿಗೂ ಆಟ ಆಡಬೇಕು ಅನಿಸುತ್ತೆ. ಔಟ್ಸೈಡ್ ಹೋಗೋಣ ಅಂದರು, ಔಟ್ಸೈಡೆಲ್ಲೂ ಹೋಗೋಕ್ಕಾಗಿಲ್ಲ. ಇವತ್ತು ಮಳೆ ಬೇರೆ ಸ್ವಲ್ಪ ಬರ್ತಾಯಿತ್ತು, ಮೋಡ ಬೇರೆ ಮುಚ್ಕೊಂಡಿತ್ತು, ಔಟ್ಸೈಡ್ ಹೋಗೋಕ್ಕಾಗಿಲ್ಲ. ಅದಕ್ಕೆ ಮನೆಯಲ್ಲೇ ಆಡಿ ಅಂದೆ. ಅವ್ರು ಆಟ ಆಡ್ತೀನಿ ಅಂದಾಗ ನಾವು ಅವ್ರ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಆಡಿ ಇನ್ನೂ ಚೆನ್ನಾಗಿ ಆಡ್ತೀರಾ ಅಂತ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಅವರು ಚೆನ್ನಾಗಿ ಆಡ್ತಾರೆ. ಇನ್ನು ಮನೇಲೆಲ್ಲ ಕೆಲಸ ಆಯಿತು, ಇನ್ನೇನು ಕೆಲಸ ಅಂತೇಳಿ ನಾನು ಕೂತ್ಕೊಂಡೆ ಅವ್ರ ಜೊತೆ. ಅವನು ನನ್ನ ಮಗದು ಇನ್ನೂ ಇತ್ತು, ಒಂದು 7-8 ಏನೋ ಇತ್ತು. ಅವನು ಕಟ್ಬಿಟ್ನಲ್ಲ ಮೇಲೆ ಒಂದು ಆಯಿತು ಅಂತೇಳಿ ಸುಮ್ಮನಾಗೋದ. ಮತ್ತು ನಾನು ಅದೆಲ್ಲ ಫಿನಿಷ್ ಮಾಡು, ಫುಲ್ಲು ಎಲ್ಲ ಹಾಕಬೇಕು ಅಂದೆ. ಆಮೇಲೆ ಹಾಕ್ತಾಯಿದ್ದ. ಇದರಲ್ಲಿ ನನ್ನ ಮಗಳು ವಿನ್ ಆದ್ಲು. ಇವನು ಸೋತೋದಿದ್ದಕ್ಕೆ ಒಂದು ಸ್ವಲ್ಪ ಬೇಜಾರು ಮಾಡಿಕೊಂಡ, ಡಲ್ಲಾಗಿಬಿಟ್ಟ ನೋಡಿ ಅವನು. ಇದು ನನ್ನ ಮಗ ಮಾಡಿದ್ದು. ಚೆನ್ನಾಗಿ ಮಾಡಿದ್ದ ಅವನು. ಒಂದು 20 ಸೆಕೆಂಡಲ್ಲಿ ಅವಳು ವಿನ್ ಆದ್ಲು, ಇವನೊಂದು ಸ್ವಲ್ಪ ಸೋತ. ಅದಕ್ಕೆ ಹೇಳ್ತಾ ಇದ್ದಾಳೆ ಅವಳು, ಇವನ್ನೆಲ್ಲದರಲ್ಲೂ ಮೋಸ ಮಾಡ್ತಾನೆ, ನಾನೇ ವಿನ್ ಆಗಿದ್ದು ಅಂತ. ಇಬ್ಬರು ಸೇರಿ ನನ್ನ ಕುಣಿಸಿದ್ರು, ಆಟಾಡಮ್ಮ ಅಂತೇಳಿ. ನಾನು ಆಟಾಡೋಣ ಅಂತೇಳಿ ಕೂತ್ಕೊಂಡೆ. ಇದರಲ್ಲಿ ನೋಡಿ ನನ್ನ ಮಗಳು ಫಾಸ್ಟಾಗಿ ಮಾಡ್ತಾಯಿದ್ದಾಳೆ, ಆದರೆ ನಂಗೆ ಅಷ್ಟೊಂದು ಫಾಸ್ಟಾಗಿ ಮಾಡೋಕ್ಕಾಗಿಲ್ಲ. ನಾನು ಸ್ವಲ್ಪ ಸ್ಲೋ ಆಗೇ ಮಾಡಿದೆ. ಬೆಳಗ್ಗೆಯಿಂದ ಇದೇ ಕೆಲಸ ಅವರಿಬ್ರಿಗೂ, ಆಟಾಡೋದು. ಅದಕ್ಕೆ ನನ್ನ ಮಗಗೆ ಹೇಳ್ತಾ ಇದ್ದೆ, ಸೋತ್ಬಿಟ್ಟೆ ಅಂತೇನು ಬೇಜಾರು ಪಟ್ಕೋಬೇಡ, ಅಕ್ಕನೇ ತಾನೇ ವಿನ್ ಆಗಿದ್ದು ಅಂತ. ಒಂದು ಸಲ ಅವಳು ಗೆಲ್ತಾಳೆ, ಇನ್ನೊಂದು ಸಲ ನೀನು ಗೆಲ್ತೀಯ, ಆ ಥರ ಬೇಜಾರು ಪಟ್ಕೋಬಾರ್ದು. ಏನು ಮಾಡೋಕ್ಕೋದ್ರೂ ಅಷ್ಟೇ,
ನೀವು ನಾನು ಸೋತೆ ಅಂತ ಕೂತ್ಕೊಂಡ್ರೆ ನಾವು ಅಲ್ಲೇ ಕೂತಿರಬೇಕು, ಮುಂದಕ್ಕೆ ಹೋಗಬೇಕು, ಇನ್ನೊಂದು ಸಲ ಆಡೋಣ, ಇನ್ನೊಂದು ಸಲ ಪ್ರಯತ್ನ ಮಾಡೋಣ ಅಂತ ಮುಂದೆ ಹೋದರೆ ಇನ್ನೊಂದು ಸಲ ಗೆಲ್ಬೋದು ಅಂತ ಹೇಳ್ತಾ ಇದ್ದೆ. ಆಮೇಲೆ ಸಮಾಧಾನ ಮಾಡ್ಕೊಂಡ ಅವನು. ಈ ಥರ ಮಕ್ಳಿಗೆ ನಾವು ಪ್ರೋತ್ಸಾಹ ಕೊಟ್ಟಷ್ಟು ಅವ್ರು ಮುಂದೆ ಬರ್ತಾರೆ. ಹಾಗಾಗಿ ನಾವು ಅಷ್ಟೇ ಅವರಿಗೆ ಧೈರ್ಯ ತುಂಬಬೇಕು. ಒಂದು ಸ್ವಲ್ಪ ಹೊತ್ತು ಅವ್ರಿಗೂ ಸ್ಕೂಲಲ್ಲಿ ಏನೇನಾಯಿತು, ಕ್ಲಾಸಲ್ಲಿ ಏನೇನಾಯಿತು ಅಂತ ಹೇಳ್ತಾಯಿದ್ರು, ಅದು ಕೇಳಿಸ್ಕೊಂಡು ಟವರ್ ಮಾಡ್ತಾಯಿದ್ರಿ. ನನ್ನ ಮಗ ಸೈಲೆಂಟಾಗಿ ಕೂತ್ಕೊಂಡಿಲ್ಲ, ಅವ್ರ ಅಕ್ಕದೋಗಿ ಬೀಳಿಸ್ತಾ ಇದ್ದಾನೆ, ಊಪ್ತಾ ಇದ್ದಾನೆ, ನನ್ನ ಬೇಗ ಮಾಡೋ ಅಂತ ಇದ್ದಾನೆ. ನನಗೆ ಗೊತ್ತಿಲ್ವಲ್ಲ ಆಟ, ಅದಕ್ಕೆ ನಾನು ಸ್ಲೋ ಆಗೇ ಮಾಡ್ತಾಯಿದ್ದೀನಿ. ನೋಡಿ ನನ್ನ ಮಗಳು ವಿನ್ನಾದ್ಲು, ನಾನು ಇದರಲ್ಲಿ ಸೋತೆ. ಫಸ್ಟು ಅವಳೆ ವಿನ್ನಾದ್ಲು, ಸೆಕೆಂಡು ಅವಳೆ ವಿನ್ನಾದ್ಲು. ಇವನಿಗೆ ಖುಷಿ ಇಲ್ಲ, ಅವನಿಗೆ ಸ್ವಲ್ಪ ಬೇಜಾರಾಯಿತು. ಆಮೇಲೆ ಸರೋದ, ಅವ್ರ ಅಕ್ಕ ಅವನಿಗೂ ಒಂದು ಚಾಕ್ಲೇಟ್ ಬಾಕ್ಸ್ ಕೊಟ್ಮೇಲೆ ಅವನಿಗೂ ಸರೋದ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತು ಯಾರ್ಯಾರು ನೋಡ್ತಾಯಿದ್ರೋ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.